ದೌರ್ಜನ್ಯಕ್ಕೊಳಗಾಗಿ ಪೆಟ್ಟು ತಿಂದು ಹುಟ್ಟಿ ಹುಟ್ಟಾದ ಈ ಮನುಷ್ಯರು ಮತ್ತೆ ಪುನಃ ಕೆಲವರು ಹುಟ್ಟಿ ಬರ್ತಾರಲ್ಲ, ಅದಕ್ಕೆ ಅಂದ ದೇವರು. ಲೋಕದ ಬೀಜಗಳು ಹುಟ್ಟುವುದಿಲ್ಲ, ಈ ಮನುಷ್ಯ ಬೀಜಗಳು ಇಷ್ಟು ಮೂರು ಆದರೂ ಮನುಷ್ಯ ಬೀಜನಿಗೆ ನೆಲಗಡಲೆಯನ್ನು ಯಾರು ಮತ್ತೆ ಬೇಯಿಸೋದಿಲ್ಲ. ಕೆಲವರು ಬೇಯಿಸ್ತಾರೆ ಹುರಿದದ್ದನ್ನು, ಇಲ್ಲ ಹುರಿದದ್ದಲ್ಲದ್ದನ್ನು ಉಪ್ಪಾಕಿ ಬೇಯಿಸೋದು, ಹುರಿದ್ರೆ ಬೇಯಿಸೋದಿಲ್ಲ. ಬೇಯಿಸಿದ್ದನ್ನು ಮತ್ತೆ ಹುರಿಲಿಕ್ಕೆ ತರೋದಿಲ್ಲ, ಬೇಯಿಸಿದ್ದನ್ನು ಕುಟ್ಲಿಕ್ಕೆ ಹೋಗೋದಿಲ್ಲ. ಏನು ಗಮ್ಮತ್ತಲ್ಲ, ಬೇಯಿಸಿದರೆ ಬೇರೆ ರೀತಿ, ಅದು ಸ್ಟೀಮ್ ಆದ್ರೂ ಅದು. ಹೀಗೆ ವಿಚಿತ್ರ, ಇದು ಮೂರೂ ಆಗಿದೆ ಮನುಷ್ಯನಿಗೆ. ಭರ್ಜಿತ ಕ್ವಥಿತ ದಾನ ಪ್ರಾಯ ಬೀಜಾಯ ನಿಶ್ಯತೆ. ಆದರೆ ಈ ಮನುಷ್ಯ ಜಾತಿ ಮತ್ತೆ ಹುಡ್ತದಲ್ಲ ಅಂದರೆ ಬೇಜಾರು ಅವನಿಗೆ. ಅದಕ್ಕೆ ಪ್ರಭವವನ್ನು ತೆಗಿತಾನೆ, ಅಪುನರ್ಭವಾಯ, ಇನ್ನೂ ಹುಟ್ಟಿ ಬರದಂತೆ ಮಾಡ್ತಾನೆ. ಇವ ವಿಭವವನ್ನು ತೆಗಿತಾನೆ, ಇವ ಬಂದವನೇ ಕೂಡಿಸುವುದು. ಅಪ್ಪ ಮಾಡಿದ್ದೊಂದಿಷ್ಟು ಉಂಟು, ಮತ್ತು ಬೇರೆಯವರದ್ದನ್ನು ಒಂದಿಷ್ಟು ಕದ್ದಿದ್ದುಂಟು, ಮತ್ತು ಇವನೇ ಕೂಡಿಸಿದ್ದುಂಟು. ಎಷ್ಟೆಲ್ಲ ಮಂಡೆ ಮೇಲೆ ಮೂಟೆ ಅಂತಾನೆ ದೇವರು ಬರ್ತಾರೆ ಅಂದರೆ ಭಾರಿ ಖುಷಿ. ಏನು ಕೇಳಿದರೆ, ಮೊದಲಿಗೆ ಶ್ರೀಮಂತಿಕೆಯನ್ನು ಕತ್ತರಿಸುವುದಂತೆ. ಅವನೇ ಹೇಳಿಕೊಂಡದ್ದು, ನಾನು ಬರ್ತೇನೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಮ್ಮರಾಮ್ಯಹಂ ಅಂತ. ದೇವರು ಮೊದಲು ಬರುವುದು, ನೋಡುವುದು, ಮನುಷ್ಯನ ಟೆಸ್ಟ್ ಮಾಡೋದೇನು ಕೇಳಿದರೆ, ದುಡ್ಡು ಕತ್ತರಿಸಿ ನೋಡುದು. ಏನಾಗ್ತಾನೆ, ಗಟ್ಟಿಯಾಗಿ ನನ್ನನ್ನು ಕರಿತಾನ ಇಲ್ಲವಾ, ಬೇರೆ ದೇವರೆಡೆ ಓಡ್ತಾನ, ಹಾಗಾದರೆ ಖುಷಿ ಆಯಿತು ಒಂದು, ಇಷ್ಟೇ ಚಾನ್ಸ್. ಅದನ್ನು ವಿಭವವನ್ನು ತೆಗಿತಾನೆ. ಮತ್ತು ನಮ್ಮಿಂದ ಮುಂದೆ ಬಂದಿರುವವರಿದ್ದಾರೆ, ಸಂಭವ, ನಮ್ಮ ಹುಟ್ಟು, ನಮ್ಮ ಸಂತಾನ, ನಮ್ಮ ಸಂಪತ್ತು ಆಯಿತು, ನಮ್ಮ ಬರುವಿಕೆ ಆಯಿತು. ಜೊತೆಯಲ್ಲಿ ನಾವು ಒಂದಿಷ್ಟು ತಂದಿದ್ದೇವೆ ಸಂಭವಗಳು, ಒಂದಿಷ್ಟು ಸಂಭವನೀಯತೆಗಳು. ನಮ್ಮ ಆಸ್ತಿ ಪಾಸ್ತಿಗಳು, ಮನೆ ಮಂದಿರಗಳು, ಮಠಗಳು, ಮಂದಿಗಳು, ಮತ್ತೊಂದು ಇನ್ನೊಂದು ಮಾಡಿ ಕೂಡಿಸಿದ್ದೆಲ್ಲ ಉಂಟಲ್ಲ, ಅದೆಲ್ಲ ನಮ್ಮ ಮುಂದಿನವರದ್ದು ಅಂತ ಹೇಳಿಕೊಂಡದ್ದು, ಅದನ್ನು ಕತ್ತರಿಸ್ತಾನೆ. ಅದಿಲ್ಲ ಆಗಬೇಕು. ಯಾಕೆ, ಕೆಲವೆಲ್ಲ ಆತುಕೊಂಡವರೆಲ್ಲ ಮುಂದಿನವರಿಂದಲೇ. ಇವರಿಂದ ಹೆಸರು ಬರ್ತದೆ, ಅವರಿಂದ ಹೆಸರಾಗ್ತದೆ, ಅವರಿಂದ ಉದ್ಧಾರ ಆಗ್ತದೆ ಅಂತ ಏನಲ್ಲ. ಮೊದಲು ಬಂದವರನ್ನು ಮುಗಿಸು, ಹೊತ್ತವರನ್ನು ಇಳಿಸು, ಬಂದದ್ದು ಹೊರಡು. ಕೊನೆಗೊಂದುಂಟು ಅನುಭವಗಳು. ಏನಲ್ಲದಿದ್ದರೂ ನಮ್ಮ ಬೆನ್ನ ಹಿಂದೆ ಕೂತವರಿದ್ದಾರೆ, ನಮ್ಮ ಮಂಡೆ ಮೇಲೆ ಬಂದವರು, ನಮ್ಮ ಎದುರು ನಿಂತು ಕೂತವರು, ನಮ್ಮ ಅಕ್ಕಪಕ್ಕದವರು, ಕೊನೆಗೆ ಹಿಂಬದಿಯಲ್ಲಿ ನಿಂತವರಿದ್ದಾರೆ, ಜೋತಾಡ್ತಾ ಎಳೆಯುವವರಿದ್ದಾರೆ. ಬಾಲ ಇದ್ದರೆ ಎಳಿತಿದ್ರು ಪುಣ್ಯಕ್ಕೆ, ಈಗ ಬಾಲ ಇಲ್ಲ ಮನುಷ್ಯನದ್ದು. ಹಾಗಾಗಿ ಎಳಿತಾ ಹೇಗೆ ಗೊತ್ತಿಲ್ಲ, ನೆರಳು ಹಿಡಿದು ಎಳಿತಾರೆ ಮನುಷ್ಯರನ್ನು. ಅದರಿಂದ ಅನುಭವಗಳು, ಹಿಂದಿಂದ ಓಡಿ ಬರುವವುಗಳು, ಇದು ಸಂಭವನೀಯತೆಗಳು ಹೆಚ್ಚು. ಹೀಗೆ ಪ್ರಭವ, ವಿಭವ, ಸಂಭವ, ಅನುಭವ, ಪರಾಭವ, ಪುನರ್ಭವ, ಇವನ್ನೆಲ್ಲ ಇಟ್ಟುಕೊಂಡು ಭವಜ್ಞನ ಮಂದ. ನಿಂದೇನಿರಬಾರ್ದು, ಎದುರು ಬದುರು ಮುಂದೆ ಹಿಂದೆ ಯಾರು ಇಲ್ಲದಂತೆ ಮಾಡುವವ ನನಗೆ ಬೇಕು, ಆಗ ನಾನಾಗ್ತೇನೆ. ಈಗ ನಾನು ಆಗಲಿಲ್ಲ, ನನ್ನ ಅಪ್ಪನವ ನಾನು ಆಗ್ತೇನೆ, ನನ್ನ ಮಕ್ಕಳವ ನಾನು ಆಗ್ತೇನೆ, ನಮ್ಮವ ನಾನು ಆಗ್ತೇನೆ. ಇದು ಯಾವುದು ಇಲ್ಲದಾಗಬೇಕು, ಇದು ಉಳಿಯುವ ಬಗೆ. ಹಾಗಾಗಿ ನನಗೆ ಉಳಿದವರು ಏನು ಪಡೆದಿದ್ದಾರೋ ಅದು ಸಿಗಬೇಕು. ಅಮರಾಸುರ ಸಿದ್ಧವಂದ್ಯ. ನಮ್ಮದು ಹಸುಗಳು ಅಂದರೆ ಪ್ರಾಣಗಳು, ಇಂದ್ರಿಯಗಳು, ಅದು ಖುಷಿಯಾಗಿವೆ, ಆದರೆ ಅದು ಸಿದ್ಧಿ ಇಲ್ಲ, ಅದು ಪ್ರಸಿದ್ಧಿಯಲ್ಲಿ ಇಲ್ಲ. ಅದು ಕಾಲು ಎಳಿತಾವೆ, ಬೀಳಿಸ್ತವೆ. ನನಗೆ ಸಿದ್ಧ ಆಗಲಿಲ್ಲ, ನನ್ನ ಕಣ್ಣು ಏನು ನೋಡಬೇಕದು ನೋಡ್ತಾ ಇಲ್ಲ. ನೋಡಿದೆ, ಬೇಡ ಆದರೆ ಕಾಣುತ್ತದೆ. ಏನು ತಿನ್ನಬೇಕು ಗೊತ್ತಿಲ್ಲ, ತಿಂದಿದೆ, ಬದುಕಿದೆ. ಈ ಇಂದ್ರಿಯಗಳೆಲ್ಲ ನನ್ನ ಕಂಟ್ರೋಲಲ್ಲಿ ಇಲ್ಲ, ಅವುಗಳ ಕಪಿಮುಷ್ಟಿಯಲ್ಲಿ ನಾನು ಬದುಕಿದ್ದೇನೆ. ಹೊಟ್ಟೆ ಇದೆ, ತುಂಬಿಸ್ತೇನೆ, ಕಿವಿ ಇದೆ, ಕೈಕಾಲುಗಳಿವೆ, ಎಲ್ಲ ಸರಿ. ಡಾಕ್ಟ್ರ್ ಹೇಳ್ತಾರೆ ನಡೆಯದಿದ್ದರೆ ಕಾಲು ಮುರಿತದೆ ಅಂತ, ಅದಕ್ಕೋಸ್ಕರ ನಡೆಯುವುದು, ಮತ್ತೆಂಥ ಕರ್ಮಕ್ಕೆ ಗೊತ್ತಿಲ್ಲ, ವಾಕಿಂಗ್. ಹಾಗೆ ಅವರು ಹೇಳ್ತಾರೆ ತಿನ್ನಬೇಕು ಅಂತ, ಏನಾದ್ರು ಮತ್ತೆ ಸಾಯ್ತಿದೆ, ಡ್ಯಾಮೇಜ್ ಆಗ್ತದೆ ಅಂತ. ಅದಕ್ಕೆ ತಿನ್ನುವುದು, ಕುಡಿಯೋದು, ನೀರು ಕುಡಿತಾ ಇರಿ, ಇಲ್ಲಾದರೆ ಕಿಡ್ನಿ ಸಾಯ್ತದೆ, ಆಯ್ತಪ್ಪ ನೀರು ಕುಡಿತಾ ಇರ್ತೀವಿ. ಹೀಗೆ ಅವ್ರಿಗೆ ಹೇಳಿದ್ದಕ್ಕೆಲ್ಲ ಮಾಡ್ತೇವೆ ನಾವು, ಎಲ್ಲ ಇಂದ್ರಿಯಗಳನ್ನು ಸಾಕ್ತೇವೆ, ನಮಗಾಗಿ ಅಲ್ಲ ಅವರಿಗಾಗಿ. ಇವೆಲ್ಲ ನಮ್ಮ ಕಂಟ್ರೋಲ್ ಇಲ್ಲ, ಅವರ ಕಂಟ್ರೋಲಲ್ಲಿ ನಾವಿದ್ದೇವೆ. ಇಂದ್ರಿಯಾದಿಗಳು ನಮ್ಮನ್ನು ಕುಣಿಸುವುದು. ನಾವು ಒಂದು ದೃಷ್ಟಿಯಿಂದ ಅಸುರರು, ಅಂದರೆ ಇಂದ್ರಿಯಗಳ ಜೊತೆಯಲ್ಲಿ ಖುಷಿಯಲ್ಲಿದ್ದೇವೆ. ಆದರೆ ಅಮರ ಅಸುರ ಅಲ್ಲ ನಾವು. ನಮ್ಮ ಹಸುಗಳು ಸಾಯುವುದಿಲ್ಲ ಅಲ್ಲ, ಅಮರ ಹಸುಗಳು ಅಲ್ಲದು, ಮರಾಸುರಗಳು. ಕಣ್ಣು ಕಾಣುವುದಿಲ್ಲ, ಕಿವಿ ಕೇಳುವುದಿಲ್ಲ, ಕೈಕಾಲುಗಳು ಮುರಿದು ಹೋಗ್ತವೆ, ಹೊಟ್ಟೆ ಸರಿಯಾಗುವುದಿಲ್ಲ, ಟೋಟಲಿ ಎಲ್ಲದಕ್ಕೂ ಒಂದೊಂದು ಬಗೆಯ ರೋಗಗಳು ಅಂಟಿದೆ. ಅಮರ ಅಸುರರಾಗಿ ನಾವು ಪ್ರಸಿದ್ಧರಾಗಿ ಬರಬೇಕು. ಸಿದ್ಧಿ ಅಂದರೆ ಅದು. ನಮ್ಮ ಇಂದ್ರಿಯಗಳು ನಾವು ಹೇಳುವ ರೀತಿಯಲ್ಲಿ ಇರುವ ಆಗಿದ್ದರೆ, ಪ್ರಾಕೃತವಾದ, ಪ್ರಾಪಂಚಿಕವಾದ, ಭೌತಿಕವಾದ, ಮಣ್ಣು ನೀರು ಬೆಂಕಿಗಳಿಂದ ಆವೃತವಾದ ಈ ಇಂದ್ರಿಯಗಳ ದೇಹಗಳನ್ನು ನಾವು ಬಿಟ್ಟಿದ್ದರೆ ಮತ್ತೆ ಹುಟ್ಟಿ ಬರುವುದಿಲ್ಲ. ಅಂಥ ನೆಲೆಯಲ್ಲಿ ಭಗವಂತ ನಮ್ಮನ್ನು ಮಾಡಿಸಬೇಕೆನ್ನೋ ನೆಲೆಯಲ್ಲಿ ಪ್ರಾರಂಭದ ಹಗುರವಾದ ಹಾಡು ಎದ್ದು ಬಂದಿದೆ ವ್ಯಾಸರಿಂದ. ಅದರ ಚಿಂತನೆ ಮತ್ತೆ ನಾಳೆ ಮುಂದುವರಿಗೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ. ಭಗವದ್ಗೀತೆಯ ಮಂಗಳಾಚರಣೆಯಲ್ಲಿ ಕೃಷ್ಣನ ಪಾರಮ್ಯವನ್ನು ತಿಳಿಸಿದ ಆಚಾರ್ಯರಿಗೆ ಶ್ರೀಕೃಷ್ಣ ಮಠದ ಪರವಾಗಿ, ಎಲ್ಲ ಶ್ರೋತೃಗಳ ಪರವಾಗಿ ನಮಸ್ಕಾರಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ, ಮುಂದೆ ಇದೇ ವೇದಿಕೆಯಲ್ಲಿ